आप्यायन्तु माङ्गानि वाक्प्राणश्चक्षुश्रोत्रमथो बलमिन्द्रियाणि च सर्वाणि सर्वं ब्रह्मोपनिषदं माहं ब्रह्म निराकुर्यां मा ब्रह्म निराकरोत् अनिराकरणमस्तु निराकरणं मे स्मृतात्मनिरते उपनिषत्सु धर्मास्ते मयि सन्तु तेनो सन्तु। ॐ शान्ति शान्ति शान्तिः। अनन्तगुणपूर्णत्वात् अगम्याय सुरेरपि सर्वेष्टदात्रे देवानां नमो नारायणाय ते। यच्चक्षुषा न पश्यति येन चक्षुंषि पश्यति तदेव ब्रह्मत्वं विद्धि नेदमिदमुपासते। यच्छ्रोत्रेण न शृणोति येन श्रोत्रमिदं श्रुतं तदेव ब्रह्मत्वं विद्धि नेदम्यदिदमुपासते। यत्प्राणेन न प्राणिति येन प्राणः प्रणीयते तदेव ब्रह्मत्वं विद्धि नेदम्यदिदमुपासते। ಯಾರು ಪ್ರಾಣನಿಂದ ಚೇಷ್ಟೆಗೆ ಒಳಗಾಗುವುದಿಲ್ಲವೋ, ಆದರೆ ಯಾರು ಪರಮಾತ್ಮನಿಂದ ಈ ಪ್ರಾಣನು ಚೇಷ್ಟೆಗೆ ಒಳಪಡ್ತಾನೋ ಅವನೇ ಬ್ರಹ್ಮ. ಯಾರನ್ನು ಜೀವ ತನ್ನ ಈ ಕಣ್ಣಿನಿಂದ ತಿಳಿಯಲಾರನೋ, ಆದರೆ ಯಾರಿಂದಾಗಿ ಈ ಚಕ್ಷುಸ್ಸು ನೋಡುವ ಶಕ್ತಿಯನ್ನ ಪಡೆದಿದೆಯೋ ಅವನೇ ಬ್ರಹ್ಮ. ನಿನ್ನ ಸಮೀಪದಲ್ಲಿ ಅತ್ಯಂತ ಹತ್ತಿರದಲ್ಲಿ ಯಾರಿರ್ತಾನೋ ಅವನು ಪರಬ್ರಹ್ಮ. ಹೊರತು ನೀನು ನ ಇದಂ ಯದಿದಮುಪಾಸತೆ, ನೀನೆಂದಿಗೂ ಬ್ರಹ್ಮನಲ್ಲ, ನೀನೆಂದಿಗೂ ಪರತತ್ವನಲ್ಲ. ಎಷ್ಟು ಸ್ಪಷ್ಟವಾಗಿ ನಿನ್ನ ಸಮೀಪದಲ್ಲಿರುವಂಥದ್ದು ತದೇವ ಬ್ರಹ್ಮತ್ವಂ ವಿಧಿ. ನಮಗಿದಂತೂ ಸ್ಪಷ್ಟ. ಪ್ರಾಣನನ್ನ ನಾವು ಪ್ರಚೋದಿಸುವುದಿಲ್ಲ. ನಮ್ಮ ಪ್ರಾಣ ಯಾರಿಂದಲೂ ಪ್ರಚೋದಿಸಲ್ಪಡುತ್ತದೆ. ನಮ್ಮ ಕಣ್ಣು ಯಾರನ್ನು ಅವನನ್ನ ನೇರವಾಗಿ ನೋಡುವುದಿಲ್ಲ, ಆದ್ರೆ ನಮ್ಮ ಕಣ್ಣು ನೋಡುವಂತೆ ಆಗುತ್ತದೆ. ನಮ್ಮ ಕಿವಿ ಅವನನ್ನ ಪೂರ್ತಿಯಾಗಿ ಕೇಳುವುದಿಲ್ಲ, ಆದರೆ ನಮ್ಮ ಕಿವಿ ಅವನಿಂದ ಕೇಳುವಂತೆ ಆಗುತ್ತದೆ. ಇಂತಹ ಹತ್ತಿರದಲ್ಲಿರುವಂತಹ ತತ್ವವೇ ಅದು ಬ್ರಹ್ಮ ಅಂತ ಅನಿಸಲ್ಪಟ್ಟಿದೆ. ಜೀವ ಸ್ವರೂಪ ಅನ್ನೋದು ಬ್ರಹ್ಮ ಅಲ್ಲ ಅಂತ ಇಷ್ಟು ಮಂತ್ರಗಳನ್ನ ನಾವು ನೋಡಿದ್ವಿ. ಅದರ ಒಟ್ಟು ತಾತ್ಪರ್ಯ ಒಂದ್ಸರ್ತಿ ಹೇಳಬೇಕಿತ್ತು. ಆ ಮಂತ್ರದ ನಂತರ ಬಂದದ್ದು 2ನೇ ಖಂಡ. ಆ 2ನೇ ಖಂಡದ ಆರಂಭದಲ್ಲಿ ಬಂದದ್ದು ಯದಿಮನ್ಯಸೇ ಸುವೇದೇತಿ. ಓ ಪರಮೇಶ್, ಅಲ್ಲೇ ಇದೆ ಮಂತ್ರ, ಅಲ್ಲೇ ಇದೆ, ಅಲ್ಲೇ ಇದೆ, ಅಲ್ಲೇ ಇದೆ, ಎಲ್ಲಿ ನೋಡ್ತೀರಿ? ದ್ವಿತೀಯ ಖಂಡ ಅಂತ ಹೇಳ್ತಾ ಇದ್ದೇನೆ, ಕಾಣಿಸ್ತಿದೆ ಅಲ್ಲ? ಅಲ್ಲೇ ಕಾಣಿಸ್ತಿದೆ. ಓ ಪರಮೇಶ್ವರನೇ, ಅದು ಪರಮಾತ್ಮನನ್ನ ಸಂಬೋಧನೆ ಮಾಡಿ ಕರೆಯುವಂಥದ್ದು. ನಾನು ಬ್ರಹ್ಮನನ್ನ ತಿಳಿದು ಬಿಟ್ಟೆ ಅಂತ ಯಾರಾದ್ರೂ ಒಬ್ಬ ಅನ್ಕೊಂಡ ಅಂದ್ರೆ ನೀನು ಅವನನ್ನ ಬಹಳ ಸ್ವಲ್ಪ ತಿಳಿದಿದ್ದಿ. ಆದ್ರೆ ತಿಳಿದಿದ್ದಿ ಅಂತ ನೀನು ಅವನ ಬಗ್ಗೆ ಹೆಮ್ಮೆ ಪಟ್ಟರೆ ದೇವತೆಗಳು ನಗ್ತಾರೆ. ಅವರು ಕೂಡ ಯದಸ್ಯತ್ವಂ, ಇದು ನಚಿಕೇತನಿಗೆ ಯಾರು ನಚಿಕೇತ ಅಂತಾನೆ, ಚತುರ್ಮುಖ ಪಂಚಮುಖನಿಗೆ ಹೇಳ್ತಾ ಇರುವ ಮಾತು. ನಿನ್ನಲ್ಲಿ ದೇವತೆಗಳಲ್ಲಿರುವಂತಹ ಬ್ರಹ್ಮನ ರೂಪವನ್ನ ಮೀಮಾಂಸ್ಯಮೇವತೆ, ನೀನಿನ್ನೂ ಅವನನ್ನು ವಿಚಾರ ಮಾಡಿ ತಿಳ್ಕೊಳ್ಬೇಕಷ್ಟೇ ಹೊರತು ಅವನನ್ನ ಪೂರ್ತಿ ತಿಳ್ಕೊಳ್ಳಿಕ್ಕೆ ಆಗುದೇ ಇಲ್ಲ. ನಾನು ಬ್ರಹ್ಮನನ್ನ ತಿಳಿದುಕೊಂಡೆ ಅಂತ ನೀನು ಭಾವಿಸಿದ್ರೆ ಬಹಳ ಸ್ವಲ್ಪವೇ ತಿಳ್ಕೊಂಡಿದ್ದಿ ಅಂತ ಅರ್ಥ. ಚತುರ್ಮುಖ ಪರಮಾತ್ಮನನ್ನು ತಿಳಿದವರಲ್ಲಿ ಅತ್ಯಂತ ಎತ್ತರದವರು. ಮನ್ಯೇ ವಿದಿತಂ, ಮನ್ಯೆ ಅಂದ್ರೆ ಚತುರ್ಮುಖ ಹೇಳ್ಕೊಳ್ಳೋದು. ನಾನು ತಿಳಿದಿದ್ದೇನೆ ಅಂತ ಒಂದು ವೇಳೆ ಚೆನ್ನಾಗಿ ತಿಳಿದು ಬಿಟ್ಟಿದ್ದೇನೆ ಅಂತ ಇತರರು ನನ್ನ ಬಗ್ಗೆ ಹೇಳ್ತಾರೆ ಅಂತ ಆದ್ರೂ, ಮನ್ಯೇ ವಿದಿತಂ, ನಾನು ತುಂಬಾ ತಿಳಿದವನಾಗಿದ್ದೇನೆ ಅಂತ ಬೇರೆಯವರು ಹೇಳ್ತಾರೆ. ಆದ್ರೆ ನನಗ್ ಗೊತ್ತು ಅವನು ಎಷ್ಟು ಎತ್ತರದವನು ಅಂತ. ಅದಕ್ಕೆ ಈ ಲಕ್ಷ್ಮೀಕಾಂತ ಸ್ತುತಿಯಲ್ಲಿ ದೇವರ ಮತ್ತು ಈ ಬ್ರಹ್ಮೇಶ ಶಕ್ರೋತ್ಕರಾಹ ಅಂತ ಅಂತರವನ್ನ ಹೇಳುವಾಗ ಅವರು ವಿಸ್ಫುಲಿಂಗ ಭಸಿತಾಹ, ಅವನು ಮಿಂಚು, ಇದು ಮಿಂಚುಹುಳ. ಮಿಂಚಿನ ಶಕ್ತಿ ಏನು ಅಂದ್ರೆ ಅದು ಒಂದು ಸರ್ತಿ ಅಕಸ್ಮಾತ್ ನಾವು ಸರಿಯಾಗಿ ಅದನ್ನ ಹಿಡಿದಿಡುವ ಒಂದು
ಪೋರ್ಟಲ್ ನಮ್ಮ ಹತ್ರ ಏನಾದ್ರೂ ಸಿಕ್ಕಿತು ಅಂದ್ರೆ ಇಡೀ ಕರ್ನಾಟಕಕ್ಕೆ 2 ವರ್ಷ ವಿದ್ಯುತ್ ಸಪ್ಲೈ ಮಾಡಬಹುದು ಒಂದು ಮಿಂಚಿನಿಂದ. ಅಂಥ ಬೆಂಕಿಗೂ ಮಿಂಚು ಹುಳಕ್ಕೂ ಏನ್ ಅಂತರವು ನಮಗೊಂದು ಅರ್ಥ ಆಗ್ಲಿಕ್ಕಷ್ಟೇ. ಅಂಥ ವ್ಯತ್ಯಾಸ ನಮ್ಮ ನಡುವೆ ಇದೆ. ಮನ್ಯೇ ವಿದಿತಂ, ನಾನ್ ತಿಳಿದಿದ್ದೇನೆ ಅಂತ ಎಲ್ಲರೂ ತಿಳಿದಿದ್ದಾರೆ. ಆದ್ರೆ ನಾಹಂ ಮನ್ಯೆ, ನಾನು ಅವನನ್ನ ಅಷ್ಟು ಚೆನ್ನಾಗಿ ತಿಳಿದಿಲ್ಲ, ಪೂರ್ತಿ ಸಮಗ್ರವಾಗಿ ತಿಳಿದಿದ್ದೇನೆ ಅಂತ ನಾನು ಕೂಡ ತಿಳಿದಿಲ್ಲ. ನಾನು ದೇವರನ್ನ ಎಲ್ಲ ತಿಳ್ಕೊಂಡ್ಬಿಟ್ಟಿದ್ದೇನೆ ಅಂತ ನನಗೆ ಯಾವತ್ತೂ ಅನ್ಸಿಲ್ಲ. ಹಾಗಂತೇಳಿ ನೋನ ವೇದೇತಿ ವೇದಚ, ನಂಗೆ ಏನು ಗೊತ್ತಿಲ್ಲ ಅಂತನೂ ಅಲ್ಲ, ಅವನ ಬಗ್ಗೆ ಏನೂ ಗೊತ್ತಿಲ್ಲ ಅಂತಲ್ಲ, ನನಗೂ ಸ್ವಲ್ಪ ಅರ್ಥ ಆಗಿದೆ. ಯಾರು ನಾನು ದೇವರನ್ನ ಪೂರ್ತಿ ತಿಳಿದಿದ್ದೇನೆ ಅಂತ ಹೇಳ್ತಾನೋ ಅವನು ದೇವರನ್ನ ಪರಿಣಿತಿಗೊಳಿಸಿದ ಅಂತ ಅರ್ಥ, ಮತ್ತು ಅವನು ಭಗವಂತನನ್ನ ಸರಿಯಾಗಿ ತಿಳ್ಕೊಂಡಿಲ್ಲ ಅಂತ ಅರ್ಥ. ನಾನು ಭಗವಂತನನ್ನ ಪೂರ್ತಿಯಾಗಿ ತಿಳ್ಕೊಳ್ಳಿಕ್ಕಾಗಿಲ್ಲ ಅಂತ ಯಾರು ಹೇಳ್ತಾನೋ ಅವನು ಪರಮಾತ್ಮನನ್ನು ಅಪರಿಮಿತ ಅಂತ ತಿಳಿದು ಸ್ಥೂಲವಾಗಿ ಅವನ ಬಗ್ಗೆ ತಿಳಿದಿದ್ದಾನೆ ಅಂತಾನೆ ಅರ್ಥ. ಯಸ್ಯಾಮತಂ ತಸ್ಯ ಮತಂ ಯಸ್ಯ ನ ವೇದಸಃ ಅವಿಜ್ಞಾತಂ ವಿಜಾನತಾಂ ವಿಜ್ಞಾತಂ ಅವಿಜಾನತಾಂ ಮತಂ ಯಸ್ಯ ನ ವೇದಸಃ. ನಂತರ ಏನೋ ಒಂಚೂರು ಆಗಿದೆ ಅನ್ಸುತ್ತೆ. ಯಸ್ಯಾಮತಂ ತಸ್ಯ ಮತಂ ಮತಂ ಯಸ್ಯ ನ ವೇದಸಃ. ಯಾರು ಬ್ರಹ್ಮನನ್ನು ಸಮಗ್ರವಾಗಿ ಮನನ ಮಾಡಲಾಗಿಲ್ಲ, ನಾನು ಮನನ ಮಾಡ್ಲಿಕ್ಕಾಗಿಲ್ಲ ಅಂತ ತಿಳಿದಿದ್ದಾನೋ ಅವನು ಪರಮಾತ್ಮನನ್ನು ಅಪರಿಮಿತ, ಅವನು ತಿಳಿದು ಮುಗಿಸ್ಲಿಕ್ಕೆ ಆಗುವಂಥವನಲ್ಲ ಅಂತ ಅವನು ತಿಳಿದಿದ್ದಾನೆ ಎನ್ನುವ ಕಾರಣಕ್ಕೆ ಅಪರಿಮಿತ ಅಂತ ತಿಳಿದ ಕಾರಣ ಅವನು ಬ್ರಹ್ಮನನ್ನ ಸ್ವಲ್ಪ ಮಟ್ಟಿಗೆ ಮುಟ್ಟಿದ್ದಾನೆ. ನಾನು ಬ್ರಹ್ಮನನ್ನ ಮನನ ಮಾಡಿದ್ದೇನೆ ಅಂತ ಒಬ್ಬ ತಿಳ್ಕೊಂಡ ಅಂದ್ರೆ ಅದರ ದೇವರನ್ನ ಪರಿಮಿತಿಗೊಳಿಸಿದ ಅಂತ ಅರ್ಥ. ಇದು ಒಂದು ದೋಷ. ದೇವರನ್ನು ಚಿಂತಿಸುವಾಗ ಅವನನ್ನ ಅಪರಿಮಿತ ಅಂತ ಚಿಂತಿಸುವ ತನಕ ನಾವು ಬೆಳೆಯುವುದಿಲ್ಲ. ಎಲ್ಲಿ ತನಕ ನಾನು ಓದಿ ಆಗಿದೆ, ನಾನು ಎಷ್ಟು ಕೇಳಿದ್ದೇನೆ, ನಾನು ಎಷ್ಟು ಉಪನ್ಯಾಸಗಳ ಪಟ್ಟಿಯನ್ನೇ ನಾನು ಬಲ್ಲೆ, ಅವರೆಲ್ಲ ಹೇಳಿದ್ದನ್ನ ನಾನು ಕೇಳಿದ್ದೇನೆ ಅಂತ ಅವನು ಅಂದ ಅಂದ್ರೆ ಅವನು ಇನ್ನೂ ಪೂರ್ತಿ ಮನನ ಮಾಡಿಲ್ಲ. ಅವಿಜ್ಞಾತಂ ವಿಜಾನತಾಂ ವಿಜ್ಞಾತಂ ಅವಿಜಾನತಾಂ. ದೇವರ ಬಗ್ಗೆ ತಿಳಿದು ದೇವತೆಗಳೇ ಮುಗಿಸಿಲ್ಲ, ನನಗೇ ಮುಗಿಸಿಕ್ಕಾಗಿಲ್ಲ, ಇನ್ನು ಉಳಿದವ್ರು ಹಾಗೆ ಮಾತಾಡ್ತಾರೆ ಅಂದ್ರೆ ಏನರ್ಥ? ಹಾಗಾದ್ರೆ ಬಿಡಿ, ನಮಗೂ ದೇವರಿಗೂ ಏನು ದೊಡ್ಡ ನಂಟು ಹುಟ್ಟಿಸುವುದು ಕಷ್ಟ. ಯಾಕೆಂದ್ರೆ ನಂಟಾಗ್ಬೇಕು ಅಂತಂದ್ರೆ ಸ್ವಲ್ಪ ಗಂಟು ಬೀಳುವುದಕ್ಕೆ ಹಗ್ಗ ಉದ್ದ ಇರಬೇಕು. ಗಂಟೆ ಇಲ್ಲ ಅಂತ ಆದ್ರೆ ಅದನ್ನು ಉಪಯೋಗಿಸಿ ಏನು ಯೋಚನೆ ಮಾಡ್ಲಿಕ್ಕಿಲ್ಲ. ಪ್ರತಿಬೋಧ ವಿದಿತಂ ಮತಂ ಅಮೃತತ್ವಂ ಹಿ ವಿಂದತೆ ಆತ್ಮನ ವಿಂದತೆ ವೀರ್ಯಂ ವಿದ್ಯೆಯ ವಿಂದತೆ ಮೃತಂ. ಪ್ರತಿಬೋಧ ವಿದಿತಂ ಮತಂ ಅಮೃತತ್ವಂ ಹಿ ವಿಂದತೆ. ಬ್ರಹ್ಮನ ಬಗ್ಗೆ ಎಷ್ಟು ಸಾಧ್ಯವೋ ಅಷ್ಟು ಸಮಗ್ರ ಹಂತಕ್ಕೆ ತಲುಪುವ ಹಾಗೆ ಶ್ರವಣ, ಮನನ, ಸಾಕ್ಷಾತ್ಕಾರ ಅಲ್ಲಿಯ ತನಕ ಹೋಗ್ಬೇಕು ಅಂದ್ರೆ ಅದು ಅಸಾಧ್ಯ ಅಂತ ತಿಳಿಬೇಕು. ಅದರ ಪ್ರಯತ್ನ ಮಾಡ್ತಾ ಇರ್ಬೇಕು. ಜೀವನಿಗೆ ತನ್ನ ಯೋಗ್ಯತೆಗೆ ಅನುಸಾರವಾಗಿ ಪ್ರತಿಬೋಧ ವಿದಿತಂ ಮತಂ, ಅವನ ಬುದ್ಧಿಶಕ್ತಿಗೆ ಎಷ್ಟು ತಿಳಿಯುವುದಕ್ಕೆ ಸಾಧ್ಯವೋ ಅಷ್ಟು ತಿಳಿದು ಅಮೃತತ್ವಂ ಹಿ ವಿಂದತೆ. ಸಮಗ್ರ ತಿಳ್ಕೊಳ್ಳಿಕ್ಕಾಗ್ಲಿಲ್ಲ ಅನ್ನುವ ಕಾರಣಕ್ಕೆ ಅವನಿಗೆ ಮೋಕ್ಷ ಇಲ್ಲ ಅಂತ ಹೇಳಿಲ್ಲ. ಅಯ್ಯೋ ನೀನ್ ತುಂಬಾ ಕಮ್ಮಿ ತಿಳಿದಿದ್ದಿ, ದೇವರ ವ್ಯಾಪ್ತಿ ಅನ್ನೋದು ಅತ್ಯಂತ ಹಿರಿದು,
ನೀನು ನನ್ನ ಪೂರ್ತಿ ತಿಳ್ಕೊಂಡಿಲ್ಲ, ಆದ್ರಿಂದಾಗಿ ನಿನಗೆ ಬಿಡುಗಡೆಯ ದಾರಿ ಇಲ್ಲ ಅಂತ ಯಾರು ತಡೆಯುವರಿಲ್ಲ. ಪ್ರತಿಬೋಧ ವಿದಿತಂ ಮತಂ, ನಮ್ಮ ಬುದ್ಧಿಶಕ್ತಿ ಎಷ್ಟಿದೆಯೋ, ನಮ್ಮ ತಿಳಿಯುವ ಯೋಗ್ಯತೆ ಎಷ್ಟಿದೆಯೋ, ನಮ್ಮ ಪ್ರಯತ್ನ ಯಾವ ಪ್ರಮಾಣದಲ್ಲಿದೆಯೋ ಅದಕ್ಕೆ ತಕ್ಕಷ್ಟು ಭಗವಂತನ ಬಗ್ಗೆ ತಿಳಿವನ್ನ ಪಡೆದು ಅಮೃತತ್ವಂ ಹಿ ವಿಂದತೆ, ಅವನು ಬಿಡುಗಡೆಯನ್ನೇ ಹೊಂದುತ್ತಾನೆ. ಯಾಕಂದ್ರೆ ಅವನು ಪ್ರಾಮಾಣಿಕವಾಗಿ ಶ್ರವಣ ಮಾಡಿದ್ದಾನೆ, ಮನನ ಮಾಡಿದ್ದಾನೆ, ಸಾಕ್ಷಾತ್ಕಾರಕ್ಕಾಗಿ ಜೀವ ತೆತ್ತಿದ್ದಾನೆ. ಹಾಗೆ ಅವನ ಬದುಕು ಮೀಸಲಾಗಿದೆ, ಆದ್ರಿಂದಾಗಿ ತಿಳಿಬೇಕು ಅನ್ನುವ ಹಂತಕ್ಕೆ ಭಗವಂತ ಅವನಿಗೆ ಸಾಕ್ಷಾತ್ಕಾರಗೊಳ್ಳುತ್ತಾನೆ. ಇನ್ನು ತಿಳಿದು ಸ್ವಲ್ಪ ಅವನಿಗೆ ಅರ್ಥ ಆಯ್ತು ಅಂತ ಇಟ್ಕೊಳ್ಳಿ. ಆತ್ಮನ ವಿಂದತೆ ವೀರ್ಯಂ, ವಿದ್ಯೆಯ ವಿಂದತೆ ಮೃತಂ. ಈ ಜೀವಾತ್ಮ ಅಪರೋಕ್ಷ ಜ್ಞಾನ ಆದ ಬಳಿಕವೂ ಕೂಡ ಆತ್ಮದ ಕಣ್ಣಿನಿಂದಲೇ ಎಚ್ಚರಗೊಂಡು ಯಜ್ಞ ಯಾಗಾದಿಗಳನ್ನು ನಡೆಸ್ತಾ ಇದ್ದಾನೆ ಅಂದ್ರೆ ಆ ಪ್ರಯತ್ನಕ್ಕೆ ವಿಶೇಷ ಫಲ ಇದೆ. ಮೋಕ್ಷದಲ್ಲಿ ಹೆಚ್ಚಿನ ಆನಂದವನ್ನು ಅನುಭವಿಸ್ತಾನೆ. ಇನ್ನು ವಿದ್ಯೆಯನ್ನ ಇನ್ನು ಹೆಚ್ಚು ಹೆಚ್ಚು ತನ್ನ ವ್ಯಾಪ್ತಿಯಲ್ಲಿ ಪಡೀತಾ ಹೋಗ್ತಾನೆ ಅಂದ್ರೆ ಅವಿದ್ಯೆಯಿಂದ ದೂರವಾಗುವಂತಹ ಶಕ್ತಿ ಅವನಲ್ಲಿ ಜಾಸ್ತಿ ಆಗುತ್ತೆ. ಈ ಕರ್ಮಾನುಷ್ಠಾನದಿಂದ ಮೋಕ್ಷದ ಆನಂದ ವೃದ್ಧಿಯಾಗುತ್ತೆ. ಜ್ಞಾನದ ಪಡೆಯುವಿಕೆಯಿಂದ ಅರಿವುಗೇಡಿತನ ಅನ್ನೋದರ ಅಪಾಯ ಕಮ್ಮಿ ಆಗುತ್ತೆ. ಅಂದ್ರೆ ಅಮೃತತ್ವವನ್ನ ಪಡೀತಾನೆ. ಈ ಅವಿದ್ಯೆ ಅನ್ನೋದೇ ಮೃತಿಗೆ ಕಾರಣ, ಸಾವಿಗೆ ಕಾರಣ. ಆ ಅವಿದ್ಯೆಯ ಮೃತಿ ಅನ್ನೋದು ಅವನನ್ನ ಕಾಡುವುದಿಲ್ಲ. ಮತ್ತು ಕರ್ಮದ ನಿರಂತರವಾದ ಸಮರ್ಪಣೆಯಿಂದ ಅವನು ಅತಿಯಾದ ಆನಂದವನ್ನ ಅನುಭವಿಸ್ತಾನೆ ಮೋಕ್ಷದಲ್ಲಿ. ಎಲ್ಲದಕ್ಕಿಂತ ಮುಖ್ಯವಾದ ಇನ್ನೊಂದು ಬಹಳ ಅದ್ಭುತವಾದ ಮಂತ್ರವನ್ನ ಇಲ್ಲಿ ಮುಂದೆ ಹೇಳ್ತಾರೆ. ಇಹ ಚೇದವೇದೀತ್ ಅಥ ಸತ್ಯಮಸ್ತಿ ನಚೇದ್ ಇಹ ಅವೇದೀತ್ ಮಹತೀ ವಿನಷ್ಟಿ ಭೂತೇಷು ಭೂತೇಷು ವಿಚಿತ್ಯ ಧೀರಾಃ ಪ್ರೇತ್ಯ ಅಸ್ಮಾತ್ ಲೋಕಾತ್ ಅಮೃತಾ ಭವಂತಿ. ಜ್ಞಾನಕ್ಕೆ ಯೋಗ್ಯವಾದ ಮನುಷ್ಯನ ಶರೀರ ಬಂದಾಗ ಮನುಷ್ಯ ಅವನನ್ನ ತಿಳ್ಕೊಳ್ಬೇಕು. ಇಹ ಚೇತ್ ಅವೇದೀತ್, ಈ ಮನುಷ್ಯ ಜನ್ಮ ಬಂದಾಗ ಅವನನ್ನು ತಿಳ್ಕೊಳ್ಳಿ ಪ್ರಯತ್ನ ಪಡಬೇಕು. ಹುಡುಕ್ತಾ ಕೂತ್ರೆ ಕೊನೆವರೆಗೂ ಹುಡುಕೆ ಕಾಣುತ್ತೆ, ಎಲ್ಲೂ ಒಳ್ಳೇದು ಕಾಣುವುದೇ ಇಲ್ಲ. ಒಳ್ಳೇದು ಕಾಣುವುದನ್ನ ನಮ್ಮ ಕಣ್ಣು ಅಭ್ಯಾಸ ಮಾಡಿಕೊಂಡ್ರೆ ಈ ಜನ್ಮದಲ್ಲಿ ಒಂದಿಷ್ಟಾದ್ರೂ ನಾವು ಸಾಧನೆ ಮಾಡಿ ಸಂಗ್ರಹ ಮಾಡಿಕೊಳ್ಳಿಕ್ಕಾಗುತ್ತೆ. ಅಥ ಸತ್ಯಮಸ್ತಿ, ಸತ್ಯಂ ಅಸ್ತೇವ. ಅಥ ಅಂದ್ರೆ ಅದು ನಾವು ಅಧಿಕಾರವನ್ನ ಸಂಪಾದಿಸಿದ್ದೇವೆ ಅಂತ ಅರ್ಥ. ಈ ಮನುಷ್ಯ ಜನ್ಮ ಬಂದಿದೆ, ಇಲ್ಲೇ ತಿಳಿಬೇಕು ಅಂತ ನಮ್ಗೆ ಅರ್ಥ ಆಯ್ತು ಅಂದ್ರೆ ನಮ್ಗೊಂದು ಸ್ವಲ್ಪ ಜ್ಞಾನ ಪಡೆಯುವ ಅರ್ಹತೆ ಬಂತು. ಆಗ ಸತ್ಯಂ ಅಸ್ತಿ, ಅವನಿಗೆ ಬ್ರಹ್ಮ ಕಾಣಿಸ್ತಾನೆ, ಬ್ರಹ್ಮನನ್ನ ತಿಳಿತಾನೆ. ಸತ್ಯ ಅಂದ್ರೆ ಹೇಗಿರ್ಬೇಕೋ ಹಾಗೆ ಇರುವಂತಹ ವಿಶಿಷ್ಟವಾದ, ಅಂದ್ರೆ ಜಗತ್ತಿನಲ್ಲಿ ಇರುವುದು ಅಂದ್ರೆ ಏನು? ಪ್ರಧಾನ ಪರಮಾತ್ಮನೇ ಇರುವುದು ಎಲ್ಲದರಲ್ಲೂ. ಇರುವುದು ಅಂದ್ರೆ ಅವನು ಹೇಗಿದ್ದಾನೆ? ಜ್ಞಾನಾನಂದಮಯನಾಗಿದ್ದಾನೆ, ಒಳ್ಳೆಯ ಗುಣಗಳಿಂದ ತುಂಬಿದವನಾಗಿದ್ದಾನೆ. ನಮಗೆ ಎಲ್ಲಾ ಕಡೆ ಭಗವಂತ ಕಾಣಬೇಕು ಅಂದ್ರೆ ಎಲ್ಲಾ ಕಡೆ ಇರುವ ಒಳ್ಳೆ ಗುಣ ಕಾಣಬೇಕು ಮೊದಲು. ಒಳ್ಳೆ ಗುಣ ಕಾಣದೇ ಇದ್ರೆ ಭಗವಂತ ಕಾಣುವುದೇ ಇಲ್ಲ. ಹಾಗಾಗಿ ಅಥ ಸತ್ಯಮಸ್ತಿ, ಇಲ್ಲಿ ಇದೆ ಒಳ್ಳೇದೇನು. ಸತ್ಯ ಅಂದ್ರೆ ಪ್ರಾಮಾಣಿಕತೆ ಆಗಿರಬಹುದು, ಅಥವಾ ಸಜ್ಜನಿಕೆ ಆಗಿರಬಹುದು, ಯಾವುದೋ ಒಂದು ರೀತಿಯಿಂದ. ಅಥ ಸತ್ಯಂ ಅಸ್ತಿ, ಯಾವಾಗ ನಾವು ಈ ಶರೀರ ಪಡೆದಿದ್ದೇವೋ ಆವಾಗ ನಮ್ಮ ಸುತ್ತ ಒಂದಿಷ್ಟು ಒಳ್ಳೇದಿದೆ, ಅದು ಬ್ರಹ್ಮನೇ, ಗುಣಗಳಿಂದ ಕಾಣಿಸುವವನು. ಈಗ ನಾವು ಪ್ರಾಮಾಣಿಕರಾಗಿದ್ದೇವೆ ಅಂದ್ರೆ ದೇವರ ಪ್ರಾಮಾಣಿಕತೆ ಅನ್ನುವ ಗುಣವನ್ನು ಉಪಾಸನೆ ಮಾಡಿದ ಹಾಗೆ. ನಮಗೆ ಸಜ್ಜನಿಕೆಯನ್ನು ಗುರುತಿಸುವ ಶಕ್ತಿ ಬಂತು ಅಂದ್ರೆ ಆವಾಗ ನಾವು ಭಗವಂತನ ಸಜ್ಜನಿಕೆ ಎನ್ನುವ ಗುಣವನ್ನು ಉಪಾಸನೆ ಮಾಡಿದ ಹಾಗೆ. ನಚೇದಿ ಹಾವೇತ್ ನಚೇತ್ ಇಹ ಅವೇದೀತ್, ಎಷ್ಟು ಪ್ರೀತಿಯಿಂದ ಹೇಳ್ತಾರೆ ಅಂದ್ರೆ, ಒಂದು ವೇಳೆ ನಿಮ್ಗೆ ಈಗ ಒಳ್ಳೇದೆಲ್ಲೂ ಕಾಣ್ಲಿಲ್ಲ ಅಂದ್ರೆ
ಇಹ ಸಜ್ಞಾನ ಸತ್ ಚಿತ್ ಆನಂದ ಮೊದಲಾದ ಶಬ್ದದಿಂದ ಎಲ್ಲ ಸಜ್ಜನಿಕೆಗೆ ಸಂಬಂಧಪಟ್ಟ ಗುಣಗಳು ನಿಮಗೆ ಇಹ ನ ಅವೇದೀತ್, ಇಲ್ಲಿ ನಿಮ್ಗೆ ತಿಳಿಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಮಹತೀ ವಿನಷ್ಟಿ, ತುಂಬಾ ದೊಡ್ಡದನ್ನು ಕಳ್ಕೊಳ್ತೀರಿ. ಜಗತ್ತು ಇರುವುದೇ ಅದು ಸತ್ವರಜ ತಮಸ್ಸಿನ ಒಂದು ಮಿಕ್ಸ್ಚರ್ ಆದ್ರಿಂದ ಹುಳುಕಿದ್ದೇ ಇದೆ. ಹುಳುಕನ್ನ ನಾವು ಹುಡುಕಿ ಎತ್ತಿ ತೋರಿಸಿ ಯಾರನ್ನು ಕೂಡ ನಾವು ಬದಲಾಯಿಸ್ಲಿಕ್ಕೆ ಆಗುದಿಲ್ಲ. ನಮಗೆ ಇದ್ದಿದ್ರಲ್ಲಿ ಒಳ್ಳೆಯದನ್ನ ಕಾಣುವ ಪ್ರಯತ್ನ ಮಾಡದೇ ಇದ್ರೆ ಮಹತಿ ವಿನಷ್ಟಿ ನ ಚೇತ್ ಇಹ ಅವೇದೀತ್, ಆ ಮಂತ್ರವನ್ನು ಸರಿಯಾಗಿ ಗಮನಿಸಿ. ಈ ಶರೀರ ಬಂದಾಗ್ಲೂ ನಮಗೆ ನ ಅವೇದೀತ್, ಪರಮಾತ್ಮನನ್ನು ತಿಳಿಲಿಕ್ಕಾಗ್ಲಿಲ್ಲ. ನಮ್ಗೆ ಈ ಪರಮಾತ್ಮ ಮತ್ತು ಜಗತ್ತು ಅನ್ನೋದು ಎರಡು ಬೇರೆ ಬೇರೆ ಹೌದು, ಆದ್ರೆ ಬೇರೆ ಅಂತಂದ್ರೆ ಅದಿರುವ ಜಾಗವೇ ಬೇರೆ, ಇದಿರುವ ಜಾಗವೇ ಬೇರೆ ಅನ್ನೋ ತರ ಯೋಚನೆ ಮಾಡ್ತೇವೆ ಎಷ್ಟೋ ಸಲ. ದೇವರು ಅಂದ್ರೆ ಪ್ರತಿಮೆಯಲ್ಲಿ ಮಾತ್ರ ಇದ್ದಾನೆ, ಪೀಠದಲ್ಲಿ ಮಾತ್ರ ಇದ್ದಾನೆ, ದೇವರ ಕೋಣೆಯಲ್ಲಿ ಮಾತ್ರ ಇದ್ದಾನೆ, ಅಥವಾ ದೇವಸ್ಥಾನದಲ್ಲಿ ಮಾತ್ರ ಇದ್ದಾನೆ. ಅಲ್ಲ, ದೇವರು ಪ್ರತಿಯೊಂದು ಒಳ್ಳೆಯ ಕಾರ್ಯದಲ್ಲೂ ನಮಗೆ ಕಾಣಬೇಕು. ಅವನಿದ್ದಾನೆ, ನಮಗೆ ಕಾಣುವ ಶಕ್ತಿ ಬೇಕು. ಗಿಡ ನಿರಂತರ ಗಾಳಿ ಕೊಡ್ತಾ ಇದೆ, ಬೀಸ್ತಾ ಇದೆ. ಬೆಳಕು ನಿರಂತರ ಬೆಳಕು ಕೊಡ್ತಾ ಇದೆ, ನಮ್ಮ ದೇಹದ ಅನೇಕ ಸಂಗತಿಗಳಿಗೆ ಚಿಕಿತ್ಸೆ ಕೊಡುತ್ತೆ. ನೀರು ನಿರಂತರ ಹರಿತಾ ಇದೆ, ನಮ್ಮ ದೇಹದ ಒಳಗೂ ಹೊರಗೂ, ಭೂಮಿ ಅಡಿಯಲ್ಲೂ ಕೂಡ. ನಮ್ಮ ಕೊಳೆಯನ್ನೆಲ್ಲ ಪ್ರವಾಹ ರೂಪದಲ್ಲಿ ಕೊಚ್ಚಿಕೊಂಡು ಹೋಗ್ತಾ ಇದೆ. ಯಾವ ಕಡೆಯಿಂದ ನೋಡಿದ್ರು ಒಳ್ಳೇದಿಲ್ಲ ಹೇಳಿ? ಎಲ್ಲಾ ಕಡೆಯಲ್ಲೂ ಒಳ್ಳೇದಿದೆ. ನಾವು ಎಲ್ಲಿಯ ತನಕ ಧನಾತ್ಮಕವಾದ ಚಿಂತನೆಯನ್ನು ನಡೆಸುವುದಿಲ್ವೋ, ಎಲ್ಲಿ ತನಕ ನಮ್ಮಲ್ಲಿ ಪಾಸಿಟಿವಿಟಿ ಅನ್ನೋದ್ರ ಬೆಳಕು ಚೆಲ್ಲುವುದಿಲ್ವೋ, ಅಲ್ಲಿ ತನಕ ದೇವರು ಕಾಣುವುದೇ ಇಲ್ಲ. ನಾವು ಪುಸ್ತಕದಲ್ಲಿ ದೇವರನ್ನು ಕಾಣ್ತೇವೆ, ಆದ್ರೆ ಊರಲ್ಲಿದ್ದವರನ್ನೆಲ್ಲ ಬೈಕೊಂಡು ತಿರುಗ್ತೇವೆ. ಅವಗುಣಗಳನ್ನು ಮಾತ್ರ. ನಾನು ಅವಗುಣ ಇಲ್ಲ ಅಂತ ಹೇಳ್ತಿಲ್ಲ, ಅವಗುಣ ಇದೆ. ಅವಗುಣ ಇರುವುದೇ ಈ ಜಗತ್ತಿನ ಅನಿವಾರ್ಯವಾದ ಸ್ಥಿತಿ. ಅದಿಲ್ಲದೆ ಇದ್ರೆ ಜಗತ್ತಾಗ್ತಿರ್ಲಿಲ್ಲ. ಆದ್ರೆ ಆ ಅವಗುಣಗಳ ಮಧ್ಯದಲ್ಲಿ ಒಳ್ಳೆಯದನ್ನ ಕಾಣುವ ಶಕ್ತಿಯನ್ನ ನಾವು ಕಳ್ಕೊಂಡ್ವಿ ಅಂದ್ರೆ ಆವಾಗ ಮಹತೀ ವಿನಷ್ಟಿ. ಅದಕ್ಕೆ ನೋಡಿ, ನಾನಿಷ್ಟು ಹೇಳಿದ್ದು ನನ್ನ ಏನು ಒತ್ತಾಯಪೂರ್ವಕವಾದ ಅರ್ಥ ಅಂತ ನಿಮ್ಗೆ ಅನಿಸಿದ್ರೆ ಮುಂದಿನ ಶಬ್ದ ಗಮನಿಸಿ. ಭೂತೇಷು ವಿಚಿತ್ಯ ಧೀರಾಹ ಪ್ರೇತ್ಯ ಅಸ್ಮಾಲ್ ಲೋಕಾತ್ ಅಮೃತಾ ಭವಂತಿ. ಪ್ರತಿಯೊಂದು ಜೀವಿಯಲ್ಲೂ, ಪ್ರತಿಯೊಂದು ಪ್ರಾಣಿಯಲ್ಲೂ ಒಳ್ಳೆತನ ಇದೆ ಅನ್ನೋದನ್ನ ನೀವು ವಿಚಿಂತ್ಯ, ಅದನ್ನು ವಿಚಿತ್ಯ ಅಂತ ಅದರ ಸರಿಯಾದ ಪಾಠ ಕೆಲವು ಕಡೆ ವಿಚಿಂತ್ಯ ಅಂತ ಇರಬಹುದು. ವಿಚಿಂತ್ಯ ಅನ್ನೋದನ್ನ ತಪ್ಪು ಅಂತ ಹೇಳಲ್ಲ, ಆದ್ರೆ ಉಪನಿಷತ್ತಿನ ಪಾಠ ಎಲ್ಲೂ ವಿಚಿಂತ್ಯ ಅಂತ ನಂಗೆ ನೋಡಿದ ನೆನಪು. ಇಲ್ಲೂ ವಿಚಿಂತ್ಯ ಅಂತಿದೆ. ಹುಡುಕಿ, ಬರೀ ಚಿಂತನೆ ಅಲ್ಲ, ಹುಡುಕುವುದು ಅಂತ. ಚಿತಿ ಸಂಜ್ಞಾನೆ ಅಂತ ಇಲ್ಲಿರುವ ಧಾತು. ಯಾರತ್ರ ಆದ್ರೂ ಇದು ಉಪನಿಷತ್ ಚಂದ್ರಿಕಾ ಇದ್ರೆ ಅದ್ರಲ್ಲಿ ಒಮ್ಮೆ ನೋಡಿದ್ರೆ ಗೊತ್ತಾಗುತ್ತೆ. ನಾನು ಆಮೇಲೆ ನೋಡಿ ಹಾಕ್ತೇನೆ ಪಾಠದ ಸರಿಯಾದ ಪಾಠ. ಇದು ಆಚಾರ್ಯರು ಮೊದಲು ಪ್ರಿಂಟ್ ಮಾಡುವಾಗ ಮೂಲ ಪಾಠ ಹೇಗಿದೆಯೋ ಹಾಗೆ ಒಂದ್ಸರ್ತಿ ಹಾಕಿ ಬಿಟ್ಟಿದ್ರು. ಕೆಲವು ಇದರಲ್ಲಿ ಉಪನಿಷತ್ತುಗಳಲ್ಲಿ ಕರೆಕ್ಷನ್ ಇದೆ ಅಂತ ಹೇಳ್ತಿದ್ರು. ಹಾಗಾಗಿ ವಿಚಿತ್ಯ ಅಂತ ನಂಗೆ ನೋಡಿದ ನೆನಪು. ಯಾರಾದ್ರೂ ಗಮನಿಸಿದ್ರೆ ಅದನ್ನ ಆಮೇಲೆ ಹಾಕಿ. ವಿಚಿತ್ಯ ಅಂದ್ರೆ ಆಯ್ಕೆ ಮಾಡಿ, ಹುಡುಕಿ. ಧೀರಾಹ ಅಂದ್ರೆ ಧಿಯಾರಮಂತೆ ಇತಿ ಧೀರಾಹ. ನೀವು ಕಾಣತ್ತೆ, ನಾನು ಜಗತ್ತಿನಲ್ಲಿ ಅನ್ಯಾಯ ಇಲ್ಲ, ಅನರ್ಥ ಇಲ್ಲ, ಎಲ್ಲ ಸರಿ ಇದೆ ಅನ್ನೋ ಅರ್ಥದಲ್ಲಿ ಏನೂ ಹೇಳ್ತಿಲ್ಲ. ಅನರ್ಥಗಳ ಪರಂಪರೆಯೇ ತುಂಬಿದೆ, ಪ್ರತಿಯೊಬ್ಬರಲ್ಲೂ ಇದೆ. ಅದು ಯಾವುದೋ ಒಂದು ವ್ಯವಸ್ಥೆಗೆ ಸೀಮಿತವಾಗಿಲ್ಲ, ಎಲ್ಲಾ ಕಡೆನೂ ಈ ಅನರ್ಥ ಇದೆ. ಒದ್ದಾಡುವವರು ತುಂಬಾ ಜನ ಇದ್ದಾರೆ. ಪ್ರಾಮಾಣಿಕರೇ ಒದ್ದಾಡುವುದು, ಸಾತ್ವಿಕರೇ ಒದ್ದಾಡುವುದು, ಒಳ್ಳೆಯ ಉದ್ದೇಶ ಇಟ್ಟುಕೊಂಡವರಿಗೇನೆ ಈ ಕಷ್ಟಗಳ ಮೇಲೆ ಕಷ್ಟ ಬರ್ತಾ ಇರುವುದು. ಆದ್ರೆ ಅದು ಯಾವುದನ್ನು ಕೂಡ ಯಾರು ಯಾರ ಮೇಲೂ ಹೇರಿ ಮಾಡ್ಲಿಕ್ಕೆ ಆಗ್ತಾ ಇರುವಂತದ್ದಲ್ಲ. ಅದು ಕಲಿಯುಗದ ಪ್ರಭಾವ ಅಂತ ಹೇಳಿ, ಕರ್ಮದ ಅನುಕರಣೆ ಅಂತ ಹೇಳಿ, ಯಾರೋ ತಮ್ಮ ಸ್ವಾರ್ಥಕ್ಕಾಗಿ ಮಾಡುವುದು ಅಂತ ಹೇಳಿ, ಎಲ್ಲವೂ ಹೌದು.
ಯಾವುದನ್ನು ಅಲ್ಲ ಅಂತ ಹೇಳ್ತಿಲ್ಲ. ಆದ್ರೆ ನಮ್ಗೆ ಬೇಕಾದ್ದೇನು? ನಮ್ಗೆ ಬೇಕಾದುದು ಅಮೃತತ್ವ. ಹಾಗಾದ್ರೆ ಆ ವಿಚಿತ್ಯ ಮತ್ತೆ ಮತ್ತೆ ಚೆನ್ನಾಗಿ ಒಳ್ಳೆತನಗಳನ್ನ ಎಲ್ಲೆಲ್ಲಿ ಸಿಗುತ್ತೆ ಅಂತ ಹುಡುಕಿ ನೀವು ಅದನ್ನ ಸ್ವೀಕಾರ ಮಾಡಿ. ಮುಖ್ಯವಾಗಿ ಇದರ ಅರ್ಥ ಏನಂದ್ರೆ, ಒಳ್ಳೆತನ ಹುಡುಕುದು ಅಂದ್ರೆ ಬ್ರಹ್ಮನನ್ನ ಹುಡುಕುದು ಅಂತಾನೆ ಅರ್ಥ. ನಾವು ಬ್ರಹ್ಮನನ್ನ ಹುಡುಕ್ತೇವೆ, ಒಳ್ಳೆತನವನ್ನು ಹುಡುಕುದಿಲ್ಲ ಅಂದ್ರೆ ನೀವು ಬ್ರಹ್ಮನನ್ನ ಬಿಟ್ಟಿದ್ದೀರಿ ಅಂತಾನೆ ಅರ್ಥ. ಈ ಒಳ್ಳೆತನ ಅನ್ನುವ ಗುಣಕ್ಕೂ ಮತ್ತೆ ಈ ಒಳ್ಳೆತನ ಮತ್ತು ವ್ಯಕ್ತಿ ಒಬ್ಬನೇ ಅಲ್ಲ, ಪರಮಾತ್ಮನಲ್ಲಿರುವ ಆ ಗುಣದಿಂದ ಇವನಲ್ಲಿರುವ ಒಳ್ಳೆತನವೋ ಕೆಟ್ಟತನವೋ ಪ್ರಕಟಗೊಳ್ಳುತ್ತೆ. ಆ ಒಳ್ಳೆತನದ ದೃಷ್ಟಿಯಿಂದ ನಮ್ಗೆ ಉಪಾಸನೆಗೆ ಬೇಕಾದ ಗುಣ, ಆದ್ರಿಂದ ಕೆಟ್ಟತನ ನಮ್ಗೆ ಉಪಾಸನೆಗೆ ಬೇಡ. ನಾವು ಎಷ್ಟು ಕೆಟ್ಟದನ್ನು ನೋಡ್ತೇವೆ ಅಥವಾ ಕೆಟ್ಟದನ್ನ ಚಿಂತಿಸ್ತೇವೆ, ಅದು ಗೊತ್ತೇ ಇಲ್ಲದೆ ನಮ್ಮಲ್ಲಿ ಅದು ರೂಢಿ ಆಗ್ಲಿಕ್ಕೆ ಶುರುವಾಗುತ್ತೆ. ಅದನ್ನ ವಿರೋಧಿಸ್ಬೇಕು, ಅದರ ನಿರಾಕರಣೆ ಮಾಡಬೇಕು, ಅದು ತಪ್ಪು ಅಂತ ಹೇಳಬೇಕು, ಎಲ್ಲವೂ ಸರಿ. ಆದ್ರೆ ಅದರ ನಿರಂತರ ಸಂಪರ್ಕದಿಂದ ನಮಗೆ ತಿಳಿಯದಂತೆ ನಮ್ಮೊಳಗೆ ಆ ಗುಣಗಳ ಪ್ರವಾಹ ಅನ್ನೋದು ನಮ್ಮನ್ನ ಬಾಧಿಸ್ಲಿಕ್ಕೆ ಶುರು ಮಾಡುತ್ತೆ. ನಮ್ಮ ಪುಣ್ಯದ ಚಟುವಟಿಕೆಗಳಿಗೆ ತಡೆ ಒಡ್ಡುವ ಹಾಗೆ ಮನಸ್ಸು ನೆಮ್ಮದಿಯನ್ನ ಕಳ್ಕೊಡುತ್ತೆ. ಇದರಿಂದ ನಾವು ಆ ಪ್ರೇತ್ಯ ಅಸ್ಮಾಲ್ ಲೋಕಾತ್, ಈ ಲೌಕಿಕ ಶರೀರದಿಂದ, ಈ ಭೌತಿಕ ಶರೀರದಿಂದ ಆಚೆಗೆ ಬರುವ ಮುನ್ನ ಇದನ್ನ ನಾವು ಹಿಡಿದಿಡಬೇಕು. ಅಸ್ಮಾತ್ ಲೋಕಾತ್ ಪ್ರೇತ್ಯ, ಈ ಲೋಕದಿಂದ ಹೊರಗೆ ಬರುವಾಗ ಪ್ರೇತ್ಯ ಅಂದ್ರೆ ನಾವು ಸಂತೋಷದಿಂದ ಹೊರಗೆ ಬರಬೇಕು. ನನಗೆ ಈ ಶರೀರದ ಬಗ್ಗೆ ಯಾವುದೇ ರೀತಿಯಾದ ಅಯ್ಯೋ ನಾನ್ ಬಿಡ್ತಾ ಇದ್ದೇನಲ್ಲ ಅಂತ ಅನ್ನಿಸ್ಬಾರದು. ಈ ಜಗತ್ತಿನಲ್ಲಿ ಅದರ ಬಗ್ಗೆ ಅಸಹ್ಯ ಭಾವನೂ ಅಲ್ಲ. ಜಗತ್ತಿನ ಬಗ್ಗೆ ಅಸಹ್ಯ ಭಾವನೆ ಬಂದ್ರೆ ಜಗತ್ತನ್ನು ನಿರ್ಮಾಣ ಮಾಡಿದವನ್ ದೇವ್ರೆ, ಅದು ನಮ್ಗೆ ಬೇಕಿಲ್ಲ ಅಂತಷ್ಟೇ. ಈ ಸೃಷ್ಟಿ ಹೇಗಾಗ್ಬೇಕು ಅದು ಹಾಗೇ ಆಗ್ತಾ ಇರುತ್ತೆ. ಅದು ನಮ್ಗೆ ಬೇಕಿಲ್ಲ, ಅದು ನಮ್ಮ ವ್ಯವಸ್ಥೆಯನ್ನ ಅಪೇಕ್ಷಿಸುವ ಇಲ್ಲ. ನಾವಿಲ್ದೇ ಇದ್ರೂ ಈ ಜಗತ್ತಿರುತ್ತೆ, ನಾವಿದ್ರೂ ಈ ಜಗತ್ ತಾನಾಗೆ ಮುಂದುವರಿಯುತ್ತೆ. ಇದನ್ನ ಯಾರು ತಿಳಿತಾನೋ ಅವನು ಅಮೃತಾ ಭವಂತು, ಅವನಿಗೆ ಖಂಡಿತವಾಗಿಯೂ ಕೂಡ ಬಿಡುಗಡೆಯ ದಾರಿ ಅನ್ನೋದು ಕಾಣಿಸುತ್ತೆ ಅಂತ. ಹೀಗೆ ಭಗವಂತನ ಪ್ರಜ್ಞಾವಂತಿಕೆಯನ್ನು ನಾವು ಲೋಕದಲ್ಲಿರುವ ಗುಣವಂತಿಕೆಯ ಹುಡುಕಾಟದಿಂದ ಪಡೆಯುವುದು ಸಾಧ್ಯ ಅನ್ನೋದನ್ನ ಈ ಪದ್ಯದ ಮೂಲಕ ನಿರೂಪಣೆ ಮಾಡಿದ್ರು. ಮತ್ತಷ್ಟು ಅಂಶಗಳನ್ನ ಮುಂದಿನ ಅನುಸಂಧಾನದಲ್ಲಿ ಮಾಡೋಣ ಅಂತ ಹೇಳ್ತಾ, ಇಲ್ಲಿ ಆಚಾರ್ಯರದ್ದು ಸ್ವಲ್ಪ ಭಾಷ್ಯ ಇದೆ ದ್ವಿತೀಯ ಖಂಡದ ಕೊನೆಗೆ. ಆ ಭಾಷ್ಯವನ್ನು ನಾವು ನೋಡ್ಬೇಕು. ಈ ಮಂತ್ರದಲ್ಲಿ ಹೇಳಿದ ಭಾವವನ್ನೇ ಬೇರೆ ಕಡೆ ಹೇಳಿದ್ದನ್ನ ಆಚಾರ್ಯರು ಸಂಗ್ರಹ ಮಾಡಿದ್ದಾರೆ. ಸರಿ, ಶ್ರೀ ಹರಿಪ್ರಿಯತಾಂ ಶ್ರೀಕೃಷ್ಣಾರ್ಪಣಮಸ್ತು.